ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ, ಜೀವ ಬೆದರಿಕೆ ಸೇರಿದಂತೆ ವಿವಿಧ ದೂರು ದಾಖಲಾಗಿವೆ. ರಾಜ್ಯ ಕಾಂಗ್ರೆಸ್ ಮುನಿರತ್ನ ಹಾಗೂ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಈ ಬಿಜೆಪಿ ಶಾಸಕ ಮುನಿರತ್ನ ಪ್ರಧಾನಿ ಮೋದಿಗೆ ಆಪ್ತ ಎಂದು ಪರಿಗಣಿಸಲಾಗಿದೆ. ಮುನಿರತ್ನ ಮಹಿಳೆಯ ಬಟ್ಟೆಗಳನ್ನ ಹರಿದಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಅಂತಂದ್ರೆ ಹರಿದು ಹಾಕಿದ್ದಾರೆ ಅನ್ನುವ ರೀತಿಯಾಗಿ. ಮತ್ತೊಂದು ಕಡೆ ಸ್ನೇಹಿತರೊಂದಿಗೆ ಮುನಿರತ್ನ ಮಹಿಳೆ ಹಾಗೆ ಕಾರ್ಯಕರ್ತೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಹಿಳೆಯ ಮೇಲೆ ಮೂತ್ರ ವಿಸರ್ಜನೆ ಕೂಡ ಮಾಡಿದ್ದಾರೆ ಅಂತ ಬಹುದೊಡ್ಡದಾಗಿ ಇಲ್ಲಿ ಆರೋಪವನ್ನ ಮಾಡಿರುವಂಥದ್ದು. ಮತ್ತೊಂದು ಕಡೆ ಮಾರ್ಕ್ ವೈರಸ್ ಚುಚ್ಚುಮದ್ದು ಏನಿದೆ ಅದು ಕೂಡ ನೀಡಿದ್ದಾರೆ ಅನ್ನುವಂತ ಆರೋಪ. ಇಷ್ಟೆಲ್ಲ ನೋಡಿದ್ರೂ ಕೂಡ ನರೇಂದ್ರ ಮೋದಿ ಅವರು ಮಾತ್ರ ಎಂದಿನಂತೆ ಮೌನವಾಗಿದ್ದಾರೆ ಅಂತ ಒಂದು ಕಡೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದೇ ಬಿಜೆಪಿಯ ನಡವಳಿಕೆ, ಸ್ವಭಾವ ಮತ್ತು ನೈಜ ಮುಖ ಎಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ.